ಫ್ರೆಂಡ್ಸ್ ನಮಸ್ತೆ, ನಾನು ಮೋಹನ್ ಮಾತಾಡ್ತಿರೋದು. ಇಲ್ಲಿ ನೋಡಿ, ನಾನು ಸೈಕಾಟಿಸ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಹಾಸ್ಪಿಟ್ಲ್, ಪೀಪಲ್ ಟ್ರೀ ಹಾಸ್ಪಿಟ್ಲು ಮಾರ್ಗ ಅಂತ ಬಂದಿದ್ದೀವಿ. ಇಲ್ಲಿಗೆ ಈಗ ನನ್ನ ಮಿಸ್ಸಸ್ನ ಕರ್ಕೊಂಬಂದಿದ್ದೀನಿ. ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಆಲ್ರೆಡಿ. ನೋಡೋಣ ಅವ್ರು ಬಂದ ಮೇಲೆ ಏನಂತ ಕೇಳಿ ಅವ್ರನ್ನೇ ವಿಚಾರಿಸೋಣ. ಚಿನ್ನ, ಇದು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಬಂದಿಯಲ್ಲ, ಡಾಕ್ಟ್ರ್ ಮೀಟ್ ಮಾಡೋದಿಲ್ಲ, ಏನಂದ್ರಪ್ಪ ನಿಮಗೆ ಡಾಕ್ಟ್ರು? ಏನು ಹೇಳಿದ್ರು ಅಂದರೆ, ನನಗೆ ತುಂಬ ಆ್ಯಂಗ್ಸೈಟಿ ಇತ್ತು. ಆ್ಯಂಗ್ಸೈಟಿ ಅಂದರೆ ಭಯ ಬರುತ್ತೆ. ಇದಕ್ಕಿದ್ದಂಗೆ ನಿದ್ದೆಲಿ ಹೆಚ್ಚಾಗ್ಬಿಟ್ಟು ಎದೆ ಎಲ್ಲ ಬಡ್ ಅಂತ ಹೊಡ್ಕೊಳ್ಳೋದು. ಅದಾದಮೇಲೆ ನಮ್ಮ ಪೇರೆಂಟ್ಸ್ದು ನೆನಪು ಜಾಸ್ತಿ ಆಗೋದು. ಅದು ಕಂಟ್ರೋಲೇ ಆಗ್ತಾ ಇರಲಿಲ್ಲ ನನಗೆ. ಹಾಡು ಕೇಳಿದ್ರೆ ಹಿಂಸೆ ಆಗುತ್ತಾಯಿತು, ಮ್ಯೂಸಿಕ್ ಕೇಳಿದ್ರೆಲ್ಲ ಹಿಂಸೆ ಆಗೋದು. ಸೊ ಅದಕ್ಕೆ ಆಮೇಲೆ ಸಿಟ್ಟು ಬರೋದು. ಪ್ರತಿ ತಿಂಗಳು ಸಿಟ್ಟಂದರೆ ಏನೋ ಆಗಬೇಕು ಮನೆ ಅಷ್ಟೇ, ಆ ಥರ ಸಿಟ್ಟು ಬರುತ್ತೆ. ಸೊ ಅದಾದಮೇಲೆ ಏನು ಮಾಡಲಿ, ಸೊ ಡಾಕ್ಟ್ರ್ ಹತ್ರ ಫೈಂಡ್ ಔಟ್ ಮಾಡಿಕೊಂಡೆ ಯಾಕೆ ನನಗೆ ಕೋಪ ಬರ್ತಿದೆ ಅಂತ. ಸ್ವಲ್ಪ ಹೊತ್ತು ಕುಂತ್ಕೊಂಡು ಆಲೋಚನೆ ಮಾಡಿದಾಗ ಇದು ತಪ್ಪು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೇ ಆಲ್ರೆಡಿ ಒಂದು ಸತಿ BTM ಲೇಔಟಲ್ಲೋ HSR ಲೇಔಟಲ್ಲೋ ಹೋಗಿ ನೋಡ್ಕೊಂಡಿದ್ದೆ. ಆವಾಗಲೇ ಒಂದು ನವಂಬರ್ ತಿಂಗಳಲ್ಲೇ. ಅವರು ಮೇಲ್ ಡಾಕ್ಟರ್, ಅವರು ಜೆಂಟ್ಸ್ ಅವರು. ಸೊ ಯಾಕೋ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಅಂದರೆ ಅವ್ರ ಹತ್ರ ಓಪನ್ ಅಪ್ ಆಗಿ ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಈವನ್ ಅವರು ಕೂಡ ನಮಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿಲ್ಲ ಅಂತಲ್ಲ, ಅವ್ರು ಕೊಡೋ ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿತ್ತು, ಅಲ್ಲಿವರೆಗೂ ವರ್ಕ್ ಆಗೋದು. ಆಮೇಲೆ ಏನಾಯ್ತಂದರೆ ಮಾತ್ರೆ ಸ್ಟಾಪ್ ಮಾಡಿದೆ, ಮತ್ತು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದು ಸಿಟ್ಟು ಬರೋದೆಲ್ಲನೂ ಸ್ಟಾರ್ಟ್ ಆಯಿತು. ಅದಕ್ಕೆ ಈ ಸತಿ ಮಾರ್ಗ, ಪೀಪಲ್ ಟ್ರೀ ಅವ್ರದ್ದು ಮಾರ್ಗ ಇದೆ, ಮೈಂಡ್ ಕೇರ್ ಮತ್ತು ಮೆಂಟಲ್ ಹೆಲ್ತ್ ಕೇರಿಂಗ್. ಅದು ಮೆಂಟಲ್ ಹೆಲ್ತ್ ಅಂದರೆ ಹುಚ್ಚು ಅಂತಲ್ಲ, ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ. ನಾನು ಆ ಎಕ್ಸ್ಟ್ರೀಮ್ ಲೆವೆಲ್ನ ಟಚ್ ಮಾಡಿ ಬರ್ತಾಯಿದ್ದೆ. ಸೊ ನನಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟರು ಅಂತ ನೆಕ್ಸ್ಟ್ ಶಾರ್ಟ್ಸಲ್ಲಿ ನಾನೇ ಹೇಳ್ತೀನಿ. ಫಸ್ಟ್ ಟೈಮಾ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು? ನನಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟರು ಅಂತ ನೆಕ್ಸ್ಟು ಶಾರ್ಟ್ಸಲ್ಲಿ ಹೇಳ್ತೀನಿ.